ಶೌಚಾಲಯದ ಗುಂಡಿಯಲ್ಲಿ ಮನುಷ್ಯನ ತಲೆಬುರುಡೆ ಮೂಳೆಗಳು ಪತ್ತೆಯಾಗಿವೆ. ಎಚ್.ಡಿ. ಕೋಟೆ ತಾಲೂಕಿನ ಜೊಂಪನಹಳ್ಳಿಯ ಚಿನ್ನಪ್ಪ ಪಾಳ್ಯದಲ್ಲಿ ಪತ್ತೆಯಾಗಿರೋದು. ಮೈಸೂರಿನ ಎಚ್.ಡಿ. ಕೋಟೆ ತಾಲೂಕು ಜೊಂಪನಹಳ್ಳಿಯ ಚಿನ್ನಪ್ಪ ಪಾಳ್ಯದಲ್ಲಿ ಈ ರೀತಿಯಾಗಿ ತಲೆಬುರುಡೆ ಹಾಗೂ ಮೂಳೆಗಳು ಪತ್ತೆಯಾಗಿವೆ. ಅದು ಕೂಡ ಶೌಚಾಲಯದ ಗುಂಡಿಯಲ್ಲಿ ಪತ್ತೆಯಾಗಿರೋದು. ದಾಸಪ್ರಕಾಶ್ ಮನೆಯ ಹಿತ್ತಲಿನ ಶೌಚಾಲಯದ ಗುಂಡಿಯಲ್ಲಿ ಪತ್ತೆಯಾಗಿವೆ. ಶೌಚಾಲಯದ ಗುಂಡಿ ಕುಸಿದು ಬಿದ್ದ ಕಾರಣ ದುರಸ್ತಿ ಕಾರ್ಯ ನಡೀತಾ ಇತ್ತು. ಹೀಗಾಗಿ ಈ ತಲೆಬುರುಡೆ ಹಾಗೂ ಮೂಳೆಗಳಿರೋದು ಗೊತ್ತಾಗಿದೆ. ದುರಸ್ತಿ ಕಾರ್ಯ ನಡೆಸೋದಕ್ಕೆ ಮಾಲೀಕರು ಮುಂದಾಗಿದ್ರು. ಆಗ ಸಿಕ್ಕಿರುವಂತಹ ಮೂಳೆಗಳಿವು. ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮೂಳೆಗಳು ತಲೆಬುರುಡೆ ಶೌಚಾಲಯದ ಗುಂಡಿಯಲ್ಲಿ ಸಿಕ್ಕಿವೆ ಅಂತ. ಸ್ಥಳಕ್ಕೆ ಎಚ್.ಡಿ. ಕೋಟೆ ಪೊಲೀಸರು ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಮೂಳೆಗಳನ್ನ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಟೆಸ್ಟಿಂಗ್ಗೆ ಅಂತ ಕಳುಹಿಸಿಕೊಡಲಾಗಿದೆ. 7 ತಿಂಗಳುಗಳಿಂದ ದಾಸಪ್ರಕಾಶ್ ಅಂದ್ರೆ ಮನೆಯ ಮಾಲೀಕರು ನಾಪತ್ತೆಯಾಗಿದ್ರು. ಈಗಲೋ ಆಗ್ಲೋ ಬರ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಅವರ ಮೂಳೆಗಳೇ ಇವು ಇರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಈಗ ಮೂಳೆ ಪತ್ತೆ ಆಗಿರೋದ್ರಿಂದ ಈ ಎಲ್ಲ ಅನುಮಾನಗಳು ಕೂಡ ಹುಟ್ಕೊಂಡಿವೆ. ಕಳೆ ಬರದ ಮೂಳೆಗಳನ್ನ ಸದ್ಯಕ್ಕೆ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಟೆಸ್ಟಿಂಗ್ ಬಳಿಕ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಅದು ದಾಸ್ ಪ್ರಕಾಶ್ ಅವರ ಮೂಳೆಗಳೇನ, ಅವರೇ ಏನಾದರೂ ಅವ್ರನ್ನೇ ಕೊಲೆ ಮಾಡಿ ಯಾರಾದರೂ ಬಿಸಾಕ್ ಹೋಗಿದ್ದಾರಾ, ಏನು ಕತೆ ಅಂತ. ಈ ಶೌಚಾಲಯದ ಗುಂಡಿ ಏನಿದೆ ಅದು ಕುಸಿದು ಬಿದ್ದಿದ್ರಿಂದ ದುರಸ್ತಿ ಕಾರ್ಯ ನಡೆಸ್ತಾ ಇದ್ರಂತೆ. ಆಗ ಈ ರೀತಿಯ ಕಳೆಬರ, ಮೂಳೆಗಳು, ತಲೆಬುರುಡೆ ಎಲ್ಲ ಕೂಡ ಪತ್ತೆಯಾಗಿದೆ. ಹೋಗಿ ಬಚ್ಚನ ಬುಡಿ ಅನ್ಬಿಟ್ಟು ಸುಮ್ಮನಿದ್ವಿ ಸರ್. ಅದೇ ಕಟ್ಟಿದ್ಯಾ ಬುಡ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಈ ರೀತಿಯಾಗಿ ಶೌಚಾಲಯದ ಗುಂಡಿಯಲ್ಲಿ ಕಳೆಬರ, ಮೂಳೆ ಹಾಗೂ ತಲೆಬುರುಡೆಗಳು ಪತ್ತೆಯಾಗಿದ್ದಾವೆ. ಇದು ಆ ಮನೆ ಮಾಲೀಕನದ್ದೇನಾ ಅಥವಾ ಏನ್ ಕತೆ? ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತಹ ಎಚ್.ಡಿ. ಕೋಟೆ ಪೊಲೀಸರು ಏನಿದ್ದಾರೆ, ಈ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಳ್ಳುವ ಮುಖಾಂತರ ಈಗ ಅದರ ಪರಿಶೀಲನೆಗೆ ಇಳಿದಿರತಕ್ಕಂಥದ್ದು. ಮುಖ್ಯವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಸಬೀರ್ ಹುಸೇನ್ ಅವರು ಇರ್ಬೋದು, ಜೊತೆಗೆ ಡಿವೈಎಸ್ಪಿ ಗೋಪಾಲಕೃಷ್ಣ ಅವರ ಒಂದು ನೇತೃತ್ವದಲ್ಲಿ ಈಗ ಇದರ ಪರಿಶೀಲನೆ ನಡೀತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಶೌಚಾಲಯದ ಗುಂಡಿಯಲ್ಲಿ ಮನುಷ್ಯನ ಬುರುಡೆ ಮತ್ತೆ ಮೂಳೆಗಳು ಏನ್ ಪತ್ತೆ ಆಗಿದ್ದಾವೆ, ಕಳೆಬರದ ಒಂದು ಮೂಳೆಗಳು ಏನ್ ಪತ್ತೆ ಆಗಿದ್ದಾವೆ, ಈ ಒಂದು ಪತ್ತೆ ಆಗಿರ್ತಕ್ಕಂಥ ಘಟನೆ ಏನಿದೆ ಮುಖ್ಯವಾಗಿ ಎಚ್.ಡಿ. ಕೋಟೆ ತಾಲೂಕಿನ ಜೊಂಪನಹಳ್ಳಿಯ ಚಿನ್ನಪ್ಪಾಳ್ಯ ಗ್ರಾಮ ಏನಿದೆ, ಈ ಒಂದು ಗ್ರಾಮದಲ್ಲಿ ಶೌಚಾಲಯ ಕುಸಿರುತ್ತೆ. ದಾಸ್ ಪ್ರಕಾಶ್ ಅನ್ನೋರಿಗೆ ಸೇರಿದಂತಹ ಒಂದು ಮನೆಯ ಶೌಚಾಲಯ ಇದು. ಈ ಭಾಗದಲ್ಲಿ ಶೌಚಾಲಯ ಏನಿದೆ, ಈ ಒಂದು ಶೌಚಾಲಯ ಕುಸಿದಿರುತ್ತೆ. ಹೀಗಾಗಿ ಅದರ ದುರಸ್ತಿ ಕಾರ್ಯಕ್ಕಾಗಿ ಮಾಲೀಕರು ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿ ಮೂಳೆಗಳು ಇರ್ತಕ್ಕಂಥದ್ದು ಪತ್ತೆ ಆಗುತ್ತೆ. ತಕ್ಷಣ ಗಾಬರಿಗೊಂಡವರು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಇಲ್ಲಿ ದಾಸಪ್ರಕಾಶ್ ಎಂಬುವರಿಗೆ ಸೇರಿದಂತಹ ಮನೆಯ ಹಿತ್ತಲಿನಲ್ಲಿದ್ದಂತಹ ಶೌಚಾಲಯದ ಗುಂಡಿಯಲ್ಲಿ ಮೂಳೆ ಪತ್ತೆ ಆದ ತಕ್ಷಣ ಅಕ್ಕಪಕ್ಕದ ಜನರು ಕೂಡ ಒಂದು ರೀತಿ ಆಶ್ಚರ್ಯಚಕಿತರಾಗ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಆ ಒಂದು ದೃಶ್ಯಗಳಿರ್ತವೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಮನೆಯ ಮಾಲೀಕರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಇಲ್ಲಿ ಬಹಳ ಕುತೂಹಲಕಾರಿಯಾದಂತಹ ವಿಚಾರ ಅಂತ ಹೇಳಿದ್ರೆ, ದಾಸಪ್ರಕಾಶ್ ಏನಿದ್ದಾರೆ ಇವರು ಕಳೆದ 7 ತಿಂಗಳಿಂದ ಕೂಡ ಕಾಣೆಯಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಈಗ ಮೂಳೆ ಏನು ಪತ್ತೆ ಆಗಿದ್ದಾವೆ, ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಳೆಬರದ ಮೂಳೆಗಳನ್ನ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಪ್ರಯೋಗಾಲಯದಲ್ಲಿ ಏನ್ ಮಾಹಿತಿ ಬರುತ್ತೆ ಅದರ ಆಧಾರದ ಮೇಲೆ ಈ ಒಂದು ದೂರು ಈ ಒಂದು ಕೇಸ್ ಮುಂದುವರಿತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗ ಕಾಣೆಯಾಗಿದ್ದಂತಹ ವ್ಯಕ್ತಿಯೇ ಇಲ್ಲಿ ಸತ್ತಿರತಕ್ಕಂಥದ್ದು ಅಥವಾ ಕೊಲೆ ಆಗಿರ್ತಕ್ಕಂಥ ಘಟನೆಗಳು ನಡೆದಿದ್ಯಾ, ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಶೌಚಾಲಯದ ಗುಂಡಿಯ ಒಳಭಾಗದಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳನ್ನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಪ್ರಯೋಗಾಲಯದಲ್ಲಿ ಏನು ವರದಿ ಬರುತ್ತೆ, ವರದಿಯನ್ನ ಆಧರಿಸಿ ಪೊಲೀಸರು ತನಿಖೆಯನ್ನು ಮುಂದುವರಿಸತಕ್ಕಂಥ ಒಂದು ಕೆಲಸವನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ 7 ತಿಂಗಳ ಹಿಂದೆ ದಾಸ್ ಪ್ರಕಾಶ್ ಕಾಣೆಯಾಗಿದ್ದಾರೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರೋದ್ರ ಜೊತೆಗೆ ಆ ಶೌಚಾಲಯದ ಆ ಒಂದು ಪಿಕ್ ಗುಂಡಿಯಲ್ಲಿ ಈ ಒಂದು ಕಳೆಬರಗಳು ಪತ್ತೆ ಅಂದ್ರೆ ಮೂಳೆಗಳು ಪತ್ತೆ ಆಗಿರ್ತಕ್ಕಂಥದ್ದು ಏನಿದೆ, ಇದು ಇಡೀ ಗ್ರಾಮಸ್ಥರನ್ನು ಕೂಡ ಬಿಸಿ ಬೀಳಿಸಿದೆ. ಅಸೌಖ್ಯ
ಪುನೀತ್, ಈಗ ದಾಸ್ ಪ್ರಕಾಶ್ ಅವರು ನಾಪತ್ತೆಯಾಗಿ 7 ತಿಂಗಳಾಯಿತು ಅಂತ ಹೇಳ್ತಿದ್ದೀರಾ. ಇವ್ರು ನಾಪತ್ತೆ ಆಗೋದಕ್ಕೆ ಏನು ಕಾರಣ? ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ತನಿಖೆ ಆಗಿಲ್ವಾ? ಅವ್ರು ಯಾಕೆ ಸಿಕ್ಕಿಲ್ಲ ಏನು ಅಂತೇಳಿ? ಏನಾದರೂ ಮನೇಲಿ ವೈಷಮ್ಯ ಅಥವಾ ಜಗಳ ಏನಾದರೂ ಗಲಾಟೆ ಆಗಿತ್ತಾ? ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ? ಸರ್ಕಲ್ ಇನ್ಸ್ಪೆಕ್ಟರ್ ಶಬೀರ್ ಹುಸೇನ್ ಮತ್ತೆ ಡಿವೈಎಸ್ಪಿ ಗೋಪಾಲಕೃಷ್ಣ ಏನಿದ್ದಾರೆ, ಇವರು ನೇತೃತ್ವದಲ್ಲಿ ಆ ಒಂದು ಘಟನೆ ನಡೆದಿರತಕ್ಕಂಥ ಸ್ಥಳಕ್ಕೆ ತೆರಳುತ್ತಾರೆ. ಅಲ್ಲಿ ಮೊದಲಿಗೆ ಅವರು ವಿಚಾರಣೆ ಮಾಡತಕ್ಕಂಥದ್ದೇ 7 ತಿಂಗಳ ಹಿಂದೆ ಕಾಣೆಯಾಗಿದ್ದಂತಹ ದಾಸ್ ಪ್ರಕಾಶ್ ಏನಿದ್ದಾರೆ, ಇವರು ಯಾವ ಕಾರಣಕ್ಕಾಗಿ ಮನೆಯಿಂದ ಹೊರ ಹೋಗಿದ್ದಾರೆ, ಕಾಣೆಯಾಗ್ಲಿಕ್ಕೆ ಪ್ರಮುಖ ಕಾರಣ ಏನಿದೆ, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರ ಮನೆಯವರೆಲ್ಲ ಕುಟುಂಬಸ್ಥರೆಲ್ಲರೂ ಕೂಡ ವಿಚಾರಣೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಯಾವುದೇ ದೂರ ಆಗಿರ್ತಕ್ಕಂಥದ್ದು ಇರ್ಬೋದು, ವ್ಯಕ್ತಿ ಕಾಣೆ ಆಗಿರ್ತಕ್ಕಂಥ ಬಗ್ಗೆ ಅಥವಾ ಮನೆಯವರು ಯಾವ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾವುದೇ ರೀತಿಯಾದಂತಹ ಮಾಹಿತಿಗಳು ಇಲ್ಲದೆ ಒಂದು ಹಿನ್ನೆಲೆಯಲ್ಲಿ ಕಳೆಬರವನ್ನು ಅಂದ್ರೆ ಮೂಳೆಗಳನ್ನೆಲ್ಲವನ್ನು ಕೂಡ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಪ್ರಯೋಗಾಲಯದಿಂದ ಏನು ಮಾಹಿತಿ ಬರುತ್ತೋ, ಏನು ವರದಿ ಬರುತ್ತೋ ಆ ವರದಿ ಆಧಾರದ ಮೇಲೆ ಆ ಕೇಸ್ ನಿಂತಿರತಕ್ಕಂಥದ್ದು. ಮುಖ್ಯವಾಗಿ ಈಗ ಅವರ ಮನೆಯವರಿಂದ ಈ ಒಂದು ದಾಸ್ ಪ್ರಕಾಶ್ ಅವರು ಇರಬಹುದು, ಜೊತೆಗೆ ಈ ಒಂದು ಶೌಚಾಲಯದ ಗುಂಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳಿರ್ಬೋದು, ಇದ್ರ ಬಗ್ಗೆ ಪ್ರಾಥಮಿಕವಾಗಿ ಅವರನ್ನು ವಿಚಾರಣೆ ಮಾಡತಕ್ಕಂಥ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ. ಅದೇ ಕಟ್ಟಿದೆಯಾ ಬುಡ?